ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಇವಾಗ ಮೈಸೂರಲ್ಲಿ ಇದ್ದೀನಿ ಗುರು. ಅದು ಅರ್ಧ ಮ್ಯಾಚ್ನ ಲೆಕ್ಕದಲ್ಲಿ ವ್ಲಾಗ್ ಮಾಡಿದ್ದೀನಿ. ಫ್ಯಾನ್ ಪಾರ್ಕ್ ಹೋಗಿದ್ದೆ, ಮುಂಬೈಲಿ ಇತ್ತು, ಇಲ್ಲೇ ಇದೆ ನೋಡಿ ಕೈಯಲ್ಲಿ. ಮೇಲೆ ಅರ್ಧ ಆದಮೇಲೆ ಬಂದ್ಬಿಟ್ಟೆ. ಯಾಕಂದರೆ ಹಂಗೆ ಸುಮ್ಮನೆ ಯಾಕೋ ಅಲ್ಲಿ ಒಬ್ಬನೇ ಆಗೋರು ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಕರೆಕ್ಟಾಗಿ ಮ್ಯಾಚು ಕಾಣ್ತಿರ್ಲಿಲ್ಲ. ಮನೆಗೆ ಹೋಗಿ ಮ್ಯಾಚ್ ನೋಡುವ ಅಂತ ಬಂದೆ ಗುರು. RCB ಅವ್ರು 250 ಹೊಡೆದಾಗಲೇ ಗೊತ್ತಾಗಿರುತ್ತೆ ಒಂದು ಕಡೆ ಇದು RCBನೇ ಆರಾಮ್ಸಾಗಿ ಗೆಲ್ತಾರೆ ಗುರು. CSK ಅವರು 251 ಚೇಸ್ ಮಾಡೋಂಗೆ ಕಾಣ್ತಾ ಇರಲಿಲ್ಲ, ಮಾಡಲೂ ಇಲ್ಲ ಬಿಡಿ, ಅದು ಬಿಟ್ಟಾಕಿ. ಯಾಕಂದ್ರೆ ಇವತ್ತು RCBದು ಒಂಥರ ಚೆನ್ನಾಗಿ ಆಗಿರುತ್ತೆ. ಮತ್ತು ನಮ್ಮ CSKದು ಫೀಲ್ಡಿಂಗು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸ್ಟಾರ್ಟಿಂಗು ಕ್ಯಾಚಸ್ನ ಬಿಡ್ತಾರೆ ಫೀಲ್ಡ್ ಸ್ಟಾರ್ಟಿಂಗು. ಮತ್ತು ನಮ್ಮ ಟೀಮ್ ಡೇವಿಡ್ ಅವ್ರಿಗೆ ನೋ ಬಾಲ್ ಹಾಕ್ತಾರೆ ಔಟ್ ಆದಾಗ. ಬ್ರೋ ಔಟ್ ಆದಾಗ ನೋ ಬಾಲ್ ಆದರೆ ಒಂಥರ ಹರ್ಟ್ ಆಗುತ್ತೆ ಯಾವುದೇ ಬೌಲರ್ಗಾದರೂ. ಆ್ಯಸ್ ಯೂಶ್ವಲ್ ಅದು ಹರ್ಟ್ ಆಗೇ ಆಗುತ್ತೆ ಗುರು. ಬಟ್ ಆಮೇಲೆ ಗುರು ನಮ್ದು RCB ಅವ್ರದ್ದು ಒಳ್ಳೆ ಅಟ್ಯಾಕಿಂಗ್ ಇಂಟೆಂಟ್ ಗುರು. ದೇವದತ್ ಪಡಿಕ್ಕಲ್ ಅವರು ಒಂದು ಹಾಫ್ ಸೆಂಚುರಿ ಹೊಡಿತಾರೆ, ಪಟೀದಾರ್ ಅವರು ಒಂದು 48. ಬಟ್ ತುಂಬ ಹೊಡೆದಿದ್ದಂದರೆ ಗುರು ನಮ್ಮ ಟೀಮ್ ಡೇವಿಡ್ ಅವ್ರ ಗುರು 70 ರನ್ನು. ಕ್ರೇಜಿ ಅಲ್ಲ, ಇದೇ ಒಂದು ಮೇಯ್ನ್ ಪಾಯಿಂಟ್ ಅಂತ ಆಗುತ್ತೆ ಲೆಕ್ಕದಲ್ಲಿ ಈ ಒಂದು ಮ್ಯಾಚ್ನ ಗೆಲ್ಲಕ್ಕೆ. ಲೆಕ್ಕದಲ್ಲಿ ಇವ್ರು ಔಟ್ ಆಗಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು ಆ ರನ್ನು, ಅಥವಾ ಇನ್ನೂ ಜಾಸ್ತಿ ಹೊಡಿದಿರೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೂ ಇದ್ರು ಗುರು, ಶೆಫರ್ಡ್ ಎಲ್ಲ ಇದ್ದರು. ಬಟ್ ಇದು ತುಂಬ ಅಫೆಕ್ಟ್ ಮಾಡ್ತು ಅಂತಲೇ ಹೇಳ್ಬೋದು CSKಗೆ. ಈ ಕಡೆ CSK ಚೇಸ್ ಬಗ್ಗೆ ಮಾತಾಡಿದ್ರೆ ಗುರು ಎಲ್ಲ ನೋಡಿ ಗುರು. ಸಂಜು ಸ್ಯಾಮ್ಸನ್ ಅವರು ಒಂದು 6 ಹೊಡೆದ್ರು, ಹಂಗೆ ಔಟ್ ಆದರು ಕ್ಯಾಚು. ಮತ್ತು ನಮ್ಮ ಗಾಯಕ್ವಾಡ್ ಅವರು ಅದೇ ಥರ ಔಟ್ ಆದರು. ಮತ್ತು ಆಯುಷ್ ಮಾತ್ರೆ ಅವರಂತೂ ಬಂದಿದ್ದ ತಕ್ಷಣ ಫಟ್ ಅಂತ ಔಟ್ ಆಗಿಬಿಟ್ರು. ಅವ್ರಿಗೆ ಆಡಿದೆ ಗುರು ನಮ್ಮ ಸಫ್ರಾಸ್ ಖಾನ್ ಗುರು, ಸಕ್ಕತ್ತಾಗಿ ಆಡಿದ್ರು ಗುರು. ಅವರು ಒಂದು 75 ಲಕ್ಷ ಕೊಟ್ಟಿರೋದು ಗುರು ತೊಗೊಂಡು. ಬಟ್ ಇವರೇ ಒಂದು 7 ಕೋಟಿ ಆಟ ಆಡಿದ್ರು ಅನ್ಬೋದು CSKಗೆ. ಲೆಕ್ಕದಲ್ಲಿ ಇವ್ರು ಚೆನ್ನಾಗೇ ಆಡಿದ್ರು ಗುರು. 25 ಬಾಲ್ಗೆ 50 ರನ್ನು ಎಲ್ಲ ಕನೆಕ್ಟ್ ಆಗ್ತಾಯಿತ್ತು. ಒಂದಿಷ್ಟು ಲೂಸ್ ಡೆಲಿವರೀಸ್ ಇತ್ತು. ಪವರ್ ಪ್ಲೇನ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡ್ರು. ಬಟ್ ಪವರ್ ಪ್ಲೇ ಮುಗಿದ್ಮೇಲೆ ಫಸ್ಟ್ ಬಾಲಲ್ಲೇ ಕೃಣಾಲ್ ಪಾಂಡ್ಯ ಅವ್ರಿಗೆ ಮುಂದೆ ನುಗ್ಗಿ ಹೊಡಿಯೋಕ್ಕೆ ಹೋದ್ರು, ಸ್ಟ್ರೈಟ್ ಬರೋದೆ ಅಂತ ಅದೊಂಚೂರು ಡಿವೇಟ್ ಆಯಿತು. ಅದು ಜಿತೇಶ್ ಶರ್ಮಾ ಅವ್ರ ಕೀಪಿಂಗಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಇವ್ರದ್ದನ್ನು ಸಹ ಚೆನ್ನಾಗಿ ಹಿಡಿತಾರೆ. ಮತ್ತು ದೂಬೆ ಅವ್ರದ್ದು ಹಿಡಿತಾರಲ್ಲ ಗುರು, ಕ್ರೇಜಿ ಗುರು. ಅದು ಲೆಕ್ಕದಲ್ಲಿ ಆ ಕಡೆ ಹೋಗ್ತಿರ್ತಾರೆ, ನೆಗೆದು ಹಿಡಿತಾರೆ. ಗುರು ಆ ಒಂದು ಕ್ಯಾಚ್ನ ಚೆನ್ನಾಗಿ ತಗೋತಾರೆ. ಮತ್ತು ಕೃಣಾಲ್ ಪಾಂಡ್ಯ ಅವ್ರಿಗೆ ಬೌನ್ಸರ್ಗೆಲ್ಲ ಕೀಪಿಂಗ್ನ ಚೆನ್ನಾಗೇ ಮಾಡ್ತಾರೆ. ನಮ್ಮ ಜಿತೇಶ್ ಶರ್ಮಾ ಅವರು ಗುರು ಕೊನೆಯಲ್ಲೇನೋ ನಮ್ಮ ದೂಬೆ ಅವರು ಎಲ್ಲ ಹೊಡಿತಾರೆ. ಅವರು ಔಟ್ ಆದಮೇಲೆ ಪ್ರಶಾಂತ್ ವೀರು ಮತ್ತು ಜೇಮಿ ಓವರ್ಟನ್ನು ಇವರಿಬ್ಬರದ್ದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮುಖಾಂತರ 207 ರನ್ನ ತಲುಪ್ತಾರೆ. ಇಲ್ಲಾಂದರೆ ಇನ್ನೂ ಕಡಿಮೆನೇ ಆಗಿರ್ತಿತ್ತು. ಜೇಮಿ ಓವರ್ಟನ್ ಮಾತ್ರ ಶೆಫರ್ಡ್ ಅವರಿಗೆ ಸರಿಯಾಗಿ ಹೊಡೆದ್ಬಿಡ್ತಾರೆ. ಆ ಓವರೇ 17 ರನ್ ಬರುತ್ತೆ ಅಂತ ಅನ್ಕೋತೀನಿ. ಪ್ರಶಾಂತ್ ವೀರ್ ಅವ್ರದ್ದು ಗುರು ಕನೆಕ್ಷನ್ ಚೆನ್ನಾಗೇ ಇರುತ್ತೆ ಗುರು. ಕೃಣಾಲ್ ಪಾಂಡ್ಯ ಅವ್ರಿಗೆ ಎಲ್ಲ ಹಾಕಿದ್ರು ಹೊಡಿತಾ ಇರ್ತಾರೆ. ಬಟ್ ಕೃಣಾಲ್ ಪಾಂಡ್ಯ ಅವರು ಗೇಮ್ನ ಸ್ಲೋ ಮಾಡ್ತಾರೆ ಗುರು. ಹಂಗೆ ಶೂ ಕಟ್ಕೊಳ್ಳೋದು, ಅದು ಮಾಡೋದು, ಇದು ಮಾಡೋದು, ಸಿಂಪಲ್ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ಕೊಂಡೆ ರನ್ ಹೋಗ್ತಿದ್ದಾಗ ಅವಾಗ ಒಂಚೂರು ಗೇಮ್ ಸ್ಲೋ ಡೌನ್ನ ಮಾಡ್ತಾರೆ. ಬಟ್ ಆದರೂ ರನ್ ಬರುತ್ತೆ. ಒಟ್ನಲ್ಲಿ ಗುರು ಈ ಒಂದು ಮ್ಯಾಚಲ್ಲಿ ಗುರು ಡಫಿ ಅವ್ರು ಸಗದಾಗಿ ಬೌಲಿಂಗ್ ಮಾಡೋರು, ಬಡಿಸ್ಕೊಂಡಿದ್ದಾರೆ. ಸುಯೇಶ್ ಶರ್ಮಾ ಅವರು ಎಲ್ಲ ವಿಕೆಟ್ ಎಲ್ಲ ಸಿಕ್ತು. ಗುರು ಲೆಕ್ಕದಲ್ಲಿ ಇವತ್ತು ಎಲ್ಲ RCB ಪರವಾಗಿ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಫುಲ್ ಮ್ಯಾಚ್ ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು ಕಾಲೇಜಲ್ಲಿ, ಬಟ್ ಇರಲಿಲ್ಲ. ಗುರು ಈ ಒಂದು ವಿಡಿಯೋನ ಸಾಕು ಗುರು ಇಲ್ಲೇ ಎಂಡ್ ಮಾಡ್ತೀನಿ. ಈ ಒಂದು ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ಹೊಡಿರಿ, ಕಾಮೆಂಟು ಮಾಡಿರಿ, ಲೈಕ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.